ಬಿಜೆಪಿಯಿಂದಲೂ ಕೂಡ ಪ್ರತಿಕ್ರಿಯೆಗಳು ಬರ್ತಾ ಇದೆ. ಎಲೆಕ್ಷನ್ ಹತ್ರ ಬಂತು ಅಂತ ಈ ರೀತಿ ಮಾತನಾಡ್ತಿದ್ದಾರೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿಯ ಸಂಸದ BY ರಾಘವೇಂದ್ರ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂಸದರಿಗೆ ಪತ್ರ ಬರೆದಿದ್ದಕ್ಕೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರ ಗ್ಯಾರಂಟಿ ಬಗ್ಗೆ ಜನರು ಸ್ಪಂದನೆ ತೋರಿಸಲಿಲ್ಲ, ಅದಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. DK ಸುರೇಶ್ ಅವರು ಕೊಟ್ಟಂತ ವಿಭಜನೆಯ ಹೇಳಿಕೆ ಏನಿದೆ ಅದನ್ನು ಮರೆಮಾಚೋದಕ್ಕೆ ಹೀಗೆ ಈ ಪ್ರತಿಭಟನೆಯ ಕೆಲಸ ಮಾಡ್ತಿದ್ದಾರೆ ಅಂತ ಸಂಸದ ರಾಘವೇಂದ್ರ ಮಾತನಾಡಿದ್ದಾರೆ. ಸಂಸದ ರಾಘವೇಂದ್ರ ಅವರನ್ನು ನಮ್ಮ ಪ್ರತಿನಿಧಿ ಜಗದೀಶ್ ಮಾತನಾಡಿಸಿದ್ದಾರೆ, ನೋಡೋಣ. ದೆಹಲಿಯಲ್ಲಿ ಕಾಂಗ್ರೆಸ್ನ ನಾಯಕರು ಜಂತರ್ ಮಂತರ್ನಲ್ಲಿ ಅತಿ ದೊಡ್ಡದಾದಂತಹ ಪ್ರೊಟೆಸ್ಟ್ ಅನ್ನು ಮಾಡೋದಕ್ಕೆ ಈಗಾಗಲೇ ಸಿದ್ಧಗೊಳ್ಳುತ್ತಾ ಇದ್ದಾರೆ. ಅದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ರಾಘವೇಂದ್ರ ಅವರಿದ್ದಾರೆ. ಸರ್, ನೀವು ಸಹಿತ ಏನಂದ್ರೆ ಕೇಂದ್ರದಲ್ಲಿ ಇರುವಂಥವ್ರು, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ತಾರತಮ್ಯ ಮಾಡ್ತಾ ಇರುವಂತಹ ಒಂದು ವಿಚಾರವನ್ನು ಇಟ್ಟುಕೊಂಡು ಈಗ ಪ್ರೊಟೆಸ್ಟ್ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಅನ್ನು ಮಾಡ್ಕೊಳ್ತಿದ್ದಾರೆ. ಇದನ್ನು ನೀವು ಹೇಗೆ ಖಂಡಿಸ್ತೀರಾ ಅಥವಾ ಹೇಗೆ ನೋಡ್ತೀರಾ ಅಂತ? ರಾಜಕಾರಣಕ್ಕಿಂತ ಮೊದಲು ನಮ್ಮ ಕರ್ನಾಟಕದ ಏಳ್ಗೆ ತುಂಬ ಬಹುಮುಖ್ಯ. ಸೊ ಈ ದೃಷ್ಟಿಯಿಂದ ನಾನೊಬ್ಬ ಭಾರತೀಯ ಜನತಾ ಪಕ್ಷದ ಸಂಸತ್ ಸದಸ್ಯ ಅಂತೇಳಿ ನಾನು ಮಾತಾಡ್ತಾ ಇಲ್ಲ. ಕರ್ನಾಟಕದ ಹಿತವನ್ನು ಇಟ್ಕೊಂಡು ಈಗಾಗಲೇ ಸಾಕಷ್ಟು ಬಾರಿ ನಮ್ಮ ಕೇಂದ್ರ ಸರ್ಕಾರ, ಗೌರವಾನ್ವಿತ ಹಣಕಾಸಿನ ಸಚಿವರು ಮತ್ತು ನಾವೆಲ್ಲರೂ ಕೂಡ ಇರೋ ನಿಜ ಸ್ಥಿತಿಯನ್ನು ಜನರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ದೌರ್ಭಾಗ್ಯ ಇವತ್ತು ಈ ಒಂದು ಕಾಂಗ್ರೆಸ್ಸಿನ ನಾಯಕರುಗಳು, ಅದರಲ್ಲೂ ವಿಶೇಷವಾಗಿ ಸರ್ಕಾರದ ಮುಖ್ಯಮಂತ್ರಿಗಳು, ಸರ್ಕಾರದ ಉಪಮುಖ್ಯಮಂತ್ರಿಗಳು ಇವತ್ತು ಚುನಾವಣೆ ಹತ್ತಿರ ಬಂದಾಗ ಅವರು ನಂಬಿದಂಥ ಈ ಒಂದು ಬೇರೆ ಬೇರೆ ಯೋಜನೆಗಳನ್ನು, ಅವ್ರು ಕೊಟ್ಟಂಥ ಕಾರ್ಯಕ್ರಮಗಳ ಬಗ್ಗೆ ಏನು ನಂಬಿದ್ರು ಅದಕ್ಕೆ ಜನ ಸ್ಪಂದನೆ ಮಾಡ್ತಾ ಇಲ್ಲ. ದೇಶದ ಒಂದು ಹಿತದೃಷ್ಟಿಯಿಂದ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಮತದಾರ ಬಂಧುಗಳು ಅಂಥೇಳಿ ಇವತ್ತು ಅದನ್ನು ಪೊಲಿಟಿಕಲೈಸ್ ಮಾಡಲಿಕ್ಕೆ, ಡೈವರ್ಷನ್ ಮಾಡಲಿಕ್ಕೋಸ್ಕರ ಈ ರೀತಿಯಂಥ ತಮ್ಮ ಜವಾಬ್ದಾರಿಯಿಂದ ನುಣಿಸ್ಕೊಳ್ಳಿಕ್ಕೋಸ್ಕರ ಈ ರೀತಿಯಂಥ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ಬಾರಿ ನಾವು ತಮಗೆ ಅಂಕಿಅಂಶವನ್ನು ನಮ್ಮ ಕೇಂದ್ರ ಹಣಕಾಸು ಇಲಾಖೆಯಿಂದ ಸಾಕಷ್ಟು ಬಾರಿ ಒದಗಿಸುವಂಥ ಕೆಲಸ ಆಗಿದೆ. ತಮಗೆ ಗೊತ್ತಿದೆ, ಗೌರವಾನ್ವಿತ ಮನಮೋಹನ್ ಸಿಂಗ್ ಜಿ ಅವರು ದೇಶದ ಪ್ರಧಾನಮಂತ್ರಿಗಳಿದ್ದಾಗ 2004-15 2014 ಕೂಡ ಒಟ್ಟು ತೆರಿಗೆ ಮುಖಾಂತರ ನಮ್ಮ ರಾಜ್ಯಕ್ಕೆ ಬಂದಿದ್ದು 80,000 ಚಿಲ್ಲರೆ ಕೋಟಿಯಷ್ಟು ಹಣ ನಮ್ಮ ರಾಜ್ಯಕ್ಕೆ ಬಂದಿತ್ತು. ಅದೇ ಗೌರವಾನ್ವಿತ ನಮ್ಮ ನರೇಂದ್ರ ಮೋದಿಜಿಯವರ ಸರ್ಕಾರದ ನೇತೃತ್ವದಲ್ಲಿ, NDA ಸರ್ಕಾರದ ನೇತೃತ್ವದಲ್ಲಿ 2,70,70,000 ಕೋಟಿ ಹಣವನ್ನು ಈ ಒಂದು 9.25 ವರ್ಷದಲ್ಲಿ ಹಣವನ್ನು ಕೊಡುವಂಥ, ಅಭಿವೃದ್ಧಿ ಕೊಡುವಂಥ ಕೆಲಸ ಆಗಿದೆ. ಮತ್ತು ವಿಶೇಷವಾಗಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ಆ ಒಂದು UPA ಅವಧಿಯಲ್ಲಿ ಹತ್ತತ್ರ ಎಲ್ಲದೂ ಕೂಡ ಸೇರಿ 60,000 ಕೋಟಿ ಹತ್ತತ್ರ ಹಣ ನಮ್ಮ ಕರ್ನಾಟಕಕ್ಕೆ ಬಂದಿತ್ತು. ಆದರೆ ಇದೇ ನಮ್ಮ ಗೌರವಾನ್ವಿತ ನಮ್ಮ ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ಸುಮಾರು 2,08,000 ಕೋಟಿ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ರಾಜ್ಯಕ್ಕೆ ಹಣವನ್ನು ಕೊಡುವಂಥ ಕೆಲಸ ಆಯಿತು. ಮತ್ತು ಇನ್ನೊಂದು ನಾವು ಯೋಚನೆ ಮಾಡಬೇಕಾಗಿರೋದು, ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಅದು ರೈಲ್ವೆ ಇರ್ಬೋದು, ಹೈವೇ ಇರ್ಬೋದು, ಕೇಂದ್ರದ ಅನೇಕ ಯೋಜನೆಗಳಿರ್ಬೋದು, ಆ ಮುಖಾಂತರ ಕೂಡ ಅನೇಕ ಕಾರ್ಯಕ್ರಮಗಳು ನಮ್ಮ ಕರ್ನಾಟಕಕ್ಕೆ ಬರ್ತಾ ಇದೆ. ಇದನ್ನು ಬಿಟ್ಟು ಏನು ಮೊನ್ನೆ ಗೌರವಾನ್ವಿತ ಕಾಂಗ್ರೆಸ್ಸಿನ ಒಬ್ಬ ಸಂಸದ ಸ್ಟೇಟ್ಮೆಂಟನ್ನು ಕೊಟ್ಟರು, ದಕ್ಷಿಣ ಭಾರತ ಬೇರೆ ಆಗಬೇಕು ಅಂತೇಳಿ. ಅಂದರೆ ರಾಜಕಾರಣಕ್ಕೋಸ್ಕರ ದೇಶವನ್ನು ಬಲಿ ಕೊಟ್ಟು 2-3 ತುಂಡುಗಳನ್ನು ಮಾಡಿ ಇವತ್ತು ಕೂಡ ಅದೇ ದಿಕ್ಕಲ್ಲಿ ಮತ್ತೇನಾದರೂ ಅವರು ಕಾಂಗ್ರೆಸ್ಸಿನ ಒಂದು ಉಳಿಬೇಕು ಅಂದರೆ ಈ ರೀತಿಯಂಥ ಒಂದು ಹೇಳಿಕೆಗಳನ್ನು ಕೊಡೋ ಮುಖಾಂತರ ಅವ್ರ ತಪ್ಪನ್ನು ಮರೆಮಾಚಬೇಕು, ಪಕ್ಷದ ಅವರ ವರ್ಚಸ್ಸನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋದು ಬಿಟ್ಟರೆ ಅವರ ಜವಾಬ್ದಾರಿಯಿಂದ ನುಣಿಸ್ಕೊಳ್ಳುವಂಥ ಕೆಲಸ. ನೀವು ಹೇಳ್ತಾ ಇರುವಂಥದ್ದು DK ಸುರೇಶ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಅದನ್ನು ಪ್ಯಾಚಪ್ ಮಾಡೋ ಸಲುವಾಗಿ ಇಲ್ಲಿ ಬಂದು ದೆಹಲಿ ಬಂದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂತಾನೆ. ಯಾಕೆಂದರೆ ಗೌರವಾನ್ವಿತ ರಾಷ್ಟ್ರೀಯ ಅಧ್ಯಕ್ಷರು ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಸನ್ಮಾನಿಸಿದ ಮಲ್ಲಿಕಾರ್ಜುನ ಖರ್ಗೆ ಅವರೇ ಆ ನೋವನ್ನು ತೋಡ್ಕೊಂಡಿದ್ದಾರೆ. ಕಾಂಗ್ರೆಸ್ಸೇ ಆದಂಥ ಮುಜುಗರ ಅಂತ ಹೇಳಿ ಅನ್ನೋ ರೀತಿಯಲ್ಲಿ ಅವರದೇ ಆದಂಥ ಭಾಷೆಯಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗೆ ಇದಕ್ಕಿಂತ ನಾನು ಹೇಳಿದ್ದೀನಿ, ಅವ್ರ ಪಕ್ಷದವರೇ ಹೇಳ್ತಾ ಇದ್ದಾರೆ. ಹಾಗಾಗಿ ಅವ್ರ ತಪ್ಪನ್ನು UPA ಸರ್ಕಾರದ ತಪ್ಪಿನ ಗುಂಡಿಗಳನ್ನು ಮುಚ್ಕೊಂಡ್ಲಿಕ್ಕೋಸ್ಕರ ಈ ರೀತಿ ಡೆಲ್ಲಿಗೆ ಬಂದು ಒಂದು ಪೊಲಿಟಿಕಲೈಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಹೊರತು ಇವತ್ತು ರಾಜ್ಯದ ಸಂಪೂರ್ಣ ಅಭಿವೃದ್ಧಿ ನಿಂತು ಹೋಗಿದೆ. ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಆ ಗ್ಯಾರಂಟಿ ಲೆಕ್ಕದಲ್ಲಿ ಅವರು ಅಕೌಂಟನ್ನು ಜನರಿಗೆ ಶ್ವೇತಪತ್ರವನ್ನು ತರುವಂಥದ್ದು ಅನಿವಾರ್ಯ. ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಇದು ರಾಘವೇಂದ್ರ ಅವರು ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪೂರ್, ನ್ಯೂಸ್ ಫಸ್ಟ್, ದೆಹಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.